1950ರ ದಶಕದಲ್ಲಿ ಇರಾನ್ ಮತ್ತೆ ಇಸ್ರೇಲ್ ಹಾಗೂ ಅಮೆರಿಕ ಸ್ನೇಹಿತರಾಗಿದ್ರು. ಹೌದು, ಇದು ನಿಜ. ಆದ್ರೆ ಈಗ ನಾಯಿಗಳ ರೀತಿ ಕಚ್ಚಾಡ್ಕೊಂಡು ಜನಸಾಮಾನ್ಯರ ಬಲಿಯನ್ನ ಪಡ್ಕೊಳ್ತಾ ಇದ್ದಾರೆ. 1953ರಲ್ಲಿ ಇರಾನ್ ನಲ್ಲಿದ್ದ ಪ್ರಜಾಪ್ರಭುತ್ವ ಸರ್ಕಾರದ ಪ್ರಧಾನಿ ಮೊಹಮ್ಮದ್ ಮೊಸಾದೆಕ್ ತನ್ನ ದೇಶದ ತೈಲವನ್ನ ರಾಷ್ಟ್ರೀಕರಣ ಮಾಡ್ತಾರೆ. ಇದನ್ನ ಸಹಿಸಿಕೊಳ್ಳಕ್ಕಾಗದೇ ಇರೋ ಅಮೆರಿಕದ ಸಿಐಎ ಮತ್ತೆ ಬ್ರಿಟನ್ ಸೇರಿ ಸಂಚ್ ಮಾಡಿ ಸರ್ಕಾರವನ್ನ ಉರುಳಿಸ್ತಾರೆ. ನಂತರ ಮೊಹಮ್ಮದ್ ರಿಜಾ ಶಾ ಪಹಲ್ವಿ ಅನ್ನೋ ವ್ಯಕ್ತಿಯನ್ನ ಆಡಳಿತಕ್ಕೆ ತರ್ತಾರೆ. ಇವರನ್ನ ಅಮೆರಿಕದ ಬೆಂಬಲಿಗ ಅಂತ ಹೇಳಲಾಗುತ್ತೆ. ಇವರು ಪಶ್ಚಿಮ ದೇಶಗಳ ಜೊತೆ ಕ್ಲೋಸ್ ಆಗಿದ್ರು. ಇಸ್ರೇಲ್ ನ ಜೊತೆ ಆಯಿಲ್ ಮತ್ತೆ ಮಿಲಿಟರಿ ಡೀಲ್ ಕೂಡ ಇತ್ತು. ಇಲ್ಲಿ ಇರಾನಿನ ಜನರ ಮನಸ್ಸಿನಲ್ಲಿ ಅಮೆರಿಕದ ವಿರುದ್ಧ ಮೊದಲ ಸಲ ದ್ವೇಷ ಹುಟ್ಕೊಳ್ಳುತ್ತೆ. ಆದ್ರೆ 1979ರಲ್ಲಿ ಎಲ್ಲವೂ ಬದಲಾಗುತ್ತೆ. ಇರಾನ್ ನಲ್ಲಿ ಕ್ರಾಂತಿ ಆಗುತ್ತೆ. ಯಾಕೆ ಅಂದ್ರೆ ಈ ವ್ಯಕ್ತಿ ವೆಸ್ಟರ್ನ್ ಕಲ್ಚರ್ ಅನ್ನ ಬಲವಂತವಾಗಿ ತರೋದಕ್ಕೆ ನೋಡ್ತಾ ಇದ್ದ. ಹಾಗಾಗಿ ಅಲ್ಲಿನ ಜನರು ಕ್ರಾಂತಿಯನ್ನ ಮಾಡ್ತಾರೆ. ಆಗ ಆ ವ್ಯಕ್ತಿ ದೇಶ ಬಿಟ್ಟು ಓಡಿ ಹೋಗ್ತಾನೆ. ನಂತರ ಅಲ್ಲಿನ ಜನರು ಅಮೆರಿಕದ ರಾಯಭಾರಿ ಕಚೇರಿಯನ್ನ ವಶಪಡಿಸಿಕೊಂಡು 52 ಜನ ಅಮೆರಿಕರನ್ನ 444 ದಿನಗಳ ಕಾಲ ಒತ್ತೆ ಹಾಳಾಗಿಟ್ಕೊಳ್ತಾರೆ. ಅವತ್ತಿನಿಂದ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಬಂಧ ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತೆ. ಈ ಕ್ರಾಂತಿಯ ನಂತರ ರುಹಲ್ಲಾ ಖೊಮೇನಿ ಅನ್ನೋ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾರೆ. ಇವರನ್ನ ಮುಸ್ಲಿಂನ ಧರ್ಮಗುರು ಅಂತಲೂ ಕರೀತಾರೆ. ಅಲ್ ಅಕ್ಸಾ ಮಸೀದಿಯು ಮುಸ್ಲಿಮರಿಗೆ ಪವಿತ್ರವಾದದ್ದು. ಇದು ಇಸ್ರೇಲ್ ನ ಕೈಯಲ್ಲಿರುತ್ತೆ. ಅದಕ್ಕೆ ರುಹಲ್ಲಾ ಖೊಮೇನಿ ಅವರು ಇಸ್ರೇಲ್ ಒಂದು ಅಕ್ರಮ ದೇಶ ಅಂತ ಘೋಷಣೆ ಮಾಡ್ತಾರೆ. ಖೊಮೇನಿ ಅವರ ಪ್ರಕಾರ ಇಸ್ಲಾಮಿಕ್ ಭೂಮಿಯನ್ನ ಮುಸ್ಲಿಮೇತರ ರಾಷ್ಟ್ರಗಳು ಆಕ್ರಮಿಸಿಕೊಳ್ಳೋದು ಇಸ್ಲಾಂನ ವಿರುದ್ಧ ಅನ್ನೋದು ಅವರ ವಾದ. ಇಲ್ಲಿಂದ ಇರಾನ್ ಮತ್ತೆ ಇಸ್ರೇಲ್ ನ ಯುದ್ಧ ಸ್ಟಾರ್ಟ್ ಆಗುತ್ತೆ. ರುಹಲ್ಲಾ ಖೊಮೇನಿ ಅವರು 1989ರಲ್ಲಿ ನಿಧನರಾಗ್ತಾರೆ. ಅವರ ನಂತರ ಅಯಾತುಲ್ಲಾ ಅಲಿ ಖಮೇನಿ ಅವರು ಅಧಿಕಾರಕ್ಕೆ ಬರ್ತಾರೆ. ಹಾಗೆ ಮೊನ್ನೆ ಅಷ್ಟೇ ಇವರು ಕೂಡ ನಿಧನರಾಗ್ತಾರೆ. ಈ ಯುದ್ಧ ನಡೆದಕ್ಕೆ ಧರ್ಮ, ರಾಜಕೀಯ, ಪವರ್, ಈ ರೀತಿ ಹಲವಾರು ಕಾರಣಗಳಿದಾವೆ. ಆದ್ರೂ ನಿಮಗೆ ಸಿಂಪಲ್ ಆಗಿ ವಿವರಿಸೋ ಪ್ರಯತ್ನವನ್ನ ಮಾಡಿದ್ದೇನೆ. ನಾನು ಯಾವ್ದಾದ್ರು ವಿಚಾರವನ್ನ ತಪ್ಪಾಗಿ ಹೇಳಿದ್ರೆ ತಿಳಿದವರು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಸೈನಿಂಗ್ ಆಫ್, ಚಂದ್ರು.